ರೀ, ದಯವಿಟ್ಟು ನಂಬಿಕೆ ಇಡಿ, ಅವ್ರು ಸಿಕ್ಕೇ ಸಿಗ್ತಾರೆ. ಮಯೂರಿ ಈ ಊರ್ನವಳಲ್ಲ, ನಿಜ. ರೀ, ಅವಳು ತುಂಬ ಸ್ವಾಭಿಮಾನದ ಹುಡುಗಿ. ಅವಳಿಗೆ ತನ್ನಂತ ನೋಡ್ಕೊಳ್ಳೋದು ಗೊತ್ತು, ಮೇಘನ ಕಾಪಾಡೋದು ಗೊತ್ತು. ಮಯೂರಿ ಅವಳ ಜೊತೆ ಇರೋವರೆಗೂ ನಾವೇನು ಹೆದರ್ಕೋಬೇಕಾಗಿದ್ದಿಲ್ಲ. ಮೇಘ ಮಯೂರಿ ಇಬ್ರು ಜೊತೆಗಿದ್ದಾರೆ ಅಂದ್ರೆ ಏನು ತೊಂದರೆ ಇಲ್ಲ. ಅದು ಅಲ್ಲದೆ ಪಶುಪತಿಯವರು ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದಾರಲ್ಲ, ಇನ್ನೇನು ಬಂದ್ಬಿಡ್ತಾರೆ. ನಾನು ಮಯೂರಿಗೆ ಫೋನ್ ಮಾಡಿ ವಿಷಯ ಏನು ಅಂತ ತಿಳ್ಕೊಳ್ತೀನಿ. ಬಂದೆ. ಏನ್ರೇ ಮಾಡೋದು, ಇಲ್ಲಿದ್ರೆ ಕಷ್ಟ, ಬಂದ್ಬಿಡಿ. ಪಶುಪತಿ, ಮಕ್ಕಳ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸದ್ಯ ಟೈಮಿಗೆ ಸರಿಯಾಗಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಇನ್ನು ಬಸ್ ಹಿಡಿಯೋದೊಂದು ಬಾಕಿ, ಆಮೇಲೆ ಎಸ್ಕೇಪ್. ಏನು ಮಗ ಸಮಾಚಾರ? ಕಾಸು ಮಡಗಿಲ್ವಾ? ನಮ್ಮ ಜಾಬಲ್ಲಿ ಯಾವ ಅನ್ಕೊಂಡೈತೆ, ನಿಂದೊಂದು ಕತೆ ಬೇರೆ. ಯಾವುದೋ ಅಕ್ಕಿ ಸಖತ್ತಾಗಿದೆ, ಹತ್ರ ಬರಲಿ, ಇರು ನೋಡೋಣ. ಏನು ಊರಪ್ಪ ಇದು, ಡೈರೆಕ್ಷನ್ ತೋರ್ಸಕ್ ಒಂದೇ ಒಂದು ಸೈನ್ ಬೋರ್ಡು ಇಲ್ಲ. ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗೋದೀಗ? ಊರಿಗೆ ಹೊಸ್ಬಿಡು ಅನ್ಸುತ್ತೆ ಮಗ, ಒಬ್ಬಳೇ ಹೋಗ್ತಾ ಇದ್ದಾಳೆ. ಒಬ್ಳೆ ಎಲ್ಗೂ ಹೋಗ್ತಾಳೆ, ಜೊತೆಲಿ ನಾವು ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಏನಮ್ಮ? ಬಸ್ ಸ್ಟ್ಯಾಂಡಿಗೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ, ಹೇಗೆ ಹೋಗ್ಬೇಕು? ಬಸ್ ಸ್ಟ್ಯಾಂಡಿಗೆ ಹೀಗೆ ಹೋಗೋದು ಒಂದು 2-3 ಕಿಲೋಮೀಟರ್ ದೂರ ಆಗುತ್ತೆ. ಒಂದು ಕೆಲಸ ಮಾಡಿ, ಯಾವುದನ್ನ ಆಟೋ ಬರುತ್ತೆ, ಹತ್ಕೊಂಡು ಹೋಗಿ. ಥ್ಯಾಂಕ್ ಯು. ಪಾಪ ಮೇಘ, ನಾನು ಕಾಣದೆ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ನಾನು ಹೀಗೆ ಮಾಡಬಾರ್ದಾಗಿತ್ತು, ಆದರೆ ನಾನೇನು ಮಾಡಲಿ, ನನ್ನ ಕಷ್ಟ ನನಗೆ. ಸಾರಿ ಮೇಘ, ನಾನು ಅರ್ಥ ಮಾಡ್ಕೋ. ಟೇಕ್ ಕೇರ್. ಮನೆಯಿಂದ ಕದ್ದು ಓಡೋಗ್ತಾ ಇದ್ದಾಳೆ ಅನ್ಸುತ್ತೆ. ನೋಡಿದ್ರೆ ಒಳ್ಳೆ ಗೂಡ್ ಪಾರ್ಟಿ ಇದ್ದಂಗೆ ಅವಳೆ. ಎತ್ತಕೊಂಡು ಹೋದ್ರೆ ಒಳ್ಳೆ ಕಾಸು ಮಾಡ್ಬೋದು. ಎತ್ತಾಕೋ ಮತ್ತೆ. ತಡ್ಕಳು. ಆಟೋ, ಆಟೋ.
ಸ್ಟ್ಯಾಂಡ್ಗೆ ಹೋಗ್ಬೇಕು. ಎಸ್ಕೇಪ್ ಆದ್ಲಲ್ಲ ಹುಡುಗಿ. ಏನೋ ಮಾಡೋದು ಇವಾಗ. ಓ ಯಾವ್ದಾದ್ರು ಗಾಡಿ ಬರುತ್ತೋ ನೋಡ್ಬೇಕು ಕಣೋ. ಏನೇ ಆಗ್ಲಿ ಇವತ್ತು ಅವಳನ್ನು ಬಿಡಬಾರ್ದು ಕಣೋ. ಬಾರ್ದು. ನಿಲ್ಸ 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 ನಿಲ್ಸ. ಏನ್ ಬೇಕಾಗಿ? ಎಮರ್ಜೆನ್ಸಿ ಆಟೋ ಬೇಕು. ನಾನು ಇದ್ದೀನಲ್ಲ. ನಾವ್ ಇಳಿಸ್ತೀವಲ್ವಾ, ಇಳಿ. ಪ್ಯಾಸೆಂಜರ್ ಮೇಲೆ ಯಾಕೆ ಗಲಾಟೆ ಮಾಡ್ತೀರಾ? ಹೆಂಡತಿ ಮಕ್ಕಳು ಇದಾರ ನಿಂಗೆ? ಸೈಲೆಂಟ್ ಆಗಿ ನಡಿ. ಮಯೂರಿ ಎಲ್ಲಿಗೆ ಹೋದ್ಲು? ಎಲ್ಲೂ ಕಾಣ್ತಿಲ್ವಲ್ಲ. ನಾನು ಎಲ್ಲಿ ಅಂತ ಹುಡುಕ್ಲಿ? ಏನ್ ಮಾಡ್ಲಿ? ಹಾ, ಮೊದಲು ಫೋನ್ ಮಾಡಿ ಅಮ್ಮಂಗೆ ಈ ವಿಷಯ ತಿಳಿಸ್ಬಿಡ್ಬೇಕು. ಆದ್ರೆ ಫೋನ್ ಮಾಡೋದಕ್ಕೆ ₹1 ನನ್ನ ಹತ್ರ ಇಲ್ಲ. ಏನ್ ಮಾಡ್ಲಿ? ಒಂದ್ ವೇಳೆ ಮಯೂರಿ ನನ್ಗೋಸ್ಕರ ದೇವಸ್ಥಾನ ಹತ್ರ ಬಂದು ಕಾಯ್ತಿದ್ರೆ ನಾ ಕಾಣ್ದೆ ಅವಳಿಗೆ ಭಯ ಆಗ್ಬೋದು. ಈ ತಕ್ಷಣ ನಾನು ದೇವಸ್ಥಾನದ ಹತ್ರ ಹೋಗ್ಬಿಡ್ತೀನಿ. ಸ್ವಲ್ಪ ಬೇಗ ಹೋಗಿ. ಎಲ್ಲ ಆಟ ಕಾಣಿಸ್ತಾನಿಲ್ವಲ್ಲ? ನೋಡು, ಅಲ್ಲಿ ಓದ್ತಿದ್ದೆ ನೋಡು. ಫಾಲೋ ಮಾಡು ಆಟೋನ. ಅಯ್ಯೋ, ಒಳ್ಳೆ ಸೈಕಲ್ ಓಡಿಸ್ದಂಗೆ ಓಡ್ತಿಲ್ಲೋ. ಬೇಗ ಫಾಲೋ ಮಾಡು. ಎಲ್ಲಿ ಅಂತ ಹುಡುಕ್ಲಿ ನಿನ್ನ? ಮಂಜಣ್ಣ, ಅಣ್ಣ ನಮ್ಮ ಪುಟ್ಟಿನೇನಾದ್ರು ನೋಡಿದ್ಯಾ? ಯಾವ ಪುಟ್ಟಿನಣ್ಣ? ಅದೇ ನಮ್ಮ ಮೇಘ. ಇಲ್ವಲ್ಲಣ್ಣ. ಯಾಕಣ್ಣ, ಏನಾದರೂ ಪ್ರಾಬ್ಲಮ್ಮ? ಮನೆ ಬಿಟ್ಟು ಏನಾದರೂ ತೆಗೆದು ಕಪಾಳ ಕೊಡ್ದ ಅಂದ್ರೆ ಆಕಾಶದಲ್ಲಿರೋ ನಕ್ಷತ್ರ ಎಷ್ಟು ಅಂತ ಕೇಳಿಸ್ಬಿಡ್ಬೇಕು. ಅನಿಷ್ಟು ಬಾಯಿ ಅವನೇ. ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರೋದೇ ಇಲ್ವಾ? ಮಾವ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿರ್ತೀನಿ, ಅಂಡಿ ಮುಗಿಸ್ಕೊಂಡು ನನಗೆ ಪಿಕಪ್ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ಕೇಳಿದ್ನಪ್ಪ. ಓ ಹಂಗ? ಏಯ್ ಅಲ್ಲ ಇತ್ತಣ್ಣ, ಬರ್ತೀನಿ. ಏನು ದರಿದ್ರ ಜನಗಳಪ್ಪ. ಒಂದು ಹೆಣ್ಮಗಳು ಕಾಣಿಲ್ಲ ಅಂದ್ರೆ ಏನಾಯ್ತಪ್ಪ ಅಂತ ಯೋಚನೆ ಮಾಡಬೇಕು. ಅದು ಬಿಟ್ಟು ಎಲ್ಲಿ ಹೋದ್ಲೋ, ಯಾವನಿಂದ ಹೋದ್ಲೋ, ಎಷ್ಟೊತ್ತು ಹೋದ್ಲೋ ಅಂತ ಯೋಚನೆಗಳೇ ಇವ್ರಿಗೆ ಬರೋದು. ಮೇಘ, ಎಲ್ಲಿದ್ಯಮ್ಮ? ಏನಾಯ್ತಮ್ಮ ನಿನಗೆ? ದೇವ್ರೆ, ನಿನ್ನ ಕಾಲಿಗೆ ಬೀಳ್ತೀನಪ್ಪ. ನಮ್ಮ ಮಗು ಕ್ಷೇಮವಾಗಿ ನಮಗೆ ಸಿಗಾಗ ಮಾಡಪ್ಪ. ದರಿದ್ರ ಜನಗಳು. ಹಲೋ, ಹೇಳು ವಿನು. ನೀನು ಬಸ್ ಸ್ಟ್ಯಾಂಡ್ ಹೊರಟಿಯಾ? ಆನ್ ದ ವೇ ಇದ್ದೀನಿ, ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಇರ್ತೀನಿ. ಎಲ್ಲ ನಾವು ಅನ್ಕೊಂಡ ಹಾಗೆ ನಡೀತಾ ಇದೆ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಪ್ರಾಬ್ಲಮ್ ಏನೂ ಇಲ್ಲ. ಎಲ್ಲರೂ ಕಣ್ ತಪ್ಪಿಸಿ ಬಂದಿದ್ದೀನಿ. ಯಾರಿಗೂ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ ಅನ್ನೋ ಐಡಿಯಾನೂ ಇಲ್ಲ. ಒಂದು ನಿಮಿಷ ಇರು, ಒಂದು ನಿಮಿಷ. ಓ ಗಾಡ್, ಏನಾಯ್ತು ಮಯೂರಿ? ದೊಡ್ಡಮ್ಮ ಫೋನ್ ಮಾಡ್ತಾ ಇದ್ದಾರೆ. ವಿನು, ಒಂದು ಕೆಲಸ ಮಾಡು, ನೀನು ಮಾತಾಡ್ತಾ ಇರು, ಹಾಗೆ ಲೈನ್ ಬ್ಯುಸಿ ಆಗಿರ್ಲಿ. ಸರಿ.
ಅವಾಗಿಂದ ಬಿಸಿ ಬರ್ತಾ ಇದೆ. ಯಾರ ಹತ್ರ ಮಾತಾಡ್ತಿರ್ಬೋದು ಇವಳು, ಅದು ಇಷ್ಟೊತ್ತಲ್ಲಿ? ಸ್ವಾಭಿಮಾನಿ ಬಾಯ್ಲೆ. ಏನ್ ಪಶೋಣ ಇಷ್ಟೊತ್ನಲ್ಲಿ ಈ ಕಡೆ ಹೊರಟ್ರೆ? ಹುಟ್ಟಿ ಇಷ್ಟೊತ್ತಾರು ಮನೆಗೆ ಬರಲಿಲ್ಲ, ಅದಕ್ಕೆ ಹುಡ್ಕೊಂಡು ಹೊರಟಿದ್ದೀನಿ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಾ? ಅಲ್ಲಣ್ಣ, ನೀನು ಬಿಂಕ ಭಿನ್ನಾಣ ಸ್ವಾಭಿಮಾನ ಎಲ್ಲ ಬಿಟ್ಟು ನೋಡಿದ್ರೆ ನೋಡಿದ್ದೀನಿ, ನೋಡಿಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ನೋಡಿದ್ಯಾ? ಇಲ್ಲ, ನೋಡಿಲ್ಲ. ಅಲ್ಲೇನು ಮಾಡ್ತಿದ್ದೆ? ಹೋಗು, ಮುಗಿಸೋಗು. ದೇವ್ರೆ, ನನ್ನಿಬ್ರು ಮಕ್ಕಳನ್ನು ಕಾಪಾಡಪ್ಪ. ಅವರಿಗೆ ಯಾವ ರೀತಿ ಅನಾಹುತ ಆಗದೆ ಮನೆ ಕ್ಷೇಮಕ್ಕೆ ಬರೋ ಹಾಗೆ ಮಾಡಪ್ಪ. ದೇವ್ರೆ, ನಂಗೆ ಈ ರೀತಿ ಕಷ್ಟಗಳನ್ನೆಲ್ಲ ಕೊಡ್ಬೇಡಪ್ಪ. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾ, ಬನ್ನಿ. ಅದಕ್ಕೆ ಅವರಿಬ್ರು ಎಲ್ಲಿ ಹೋದ್ರು ಏನಾದ್ರು ಅಂತ ಕ್ಷಣ ಕ್ಷಣಕ್ಕೂ ನನ್ಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಅಣ್ಣ ಬೇರೆ ವಿಪರೀತ ಸಿಟ್ಟು ಮಾಡ್ಕೊಂಡು ಓಡಾಡ್ತಿದ್ದಾರೆ. ಅವನು ನೋಡೋದಕ್ಕೆ ಭಯವಾಗ್ತಿದೆ ನಮಗೆ. ನೋಡಿ, ನಾನು ಫೋನ್ ಚಾರ್ಜ್ ಮಾಡಕ್ಕೆ ಅಂತ ಬಂದೆ. ನಾನೇನಕ್ಕೆ ಇವ್ರನ್ನ ಚಿಕ್ಕಮ್ಮ ಅಂತ ಕರಿಬೇಕು? ನನಗೂ ಇವ್ರಿಗೂ ಏನ್ ಸಂಬಂಧ? ಐ ಆಮ್ ಸಾರಿ. ನಾನು ನಿಮ್ಮ ವಸ್ತುಗಳು ಯೂಸ್ ಮಾಡೋಕೆ ಮುಂಚೆ ನಿಮ್ನೊಂದು ಮಾತು ಕೇಳಬೇಕಿತ್ತು. ಅತ್ತಿಗೆ, ನಾವು ಎಲ್ಲಾ ಕಡೆ ಹುಡುಕಿದ್ವಿ. ಈಗ ನಮ್ಮ ಯಜಮಾನ್ರು ಹುಡುಕ್ತಿದ್ದಾರೆ. ಆದ್ರೂ ಅವ್ರು ಸುಳಿವೇ ಇಲ್ಲ ಅಂದ್ರೆ ಒಂದ್ ವೇಳೆ ಕೆಟ್ಟವ್ರ ಕಣ್ಣೇನಾದ್ರೂ ಇವ್ರ ಮೇಲೆ. ಅತ್ತಿಗೆ, ಸ್ವಲ್ಪ ಸುಮ್ಮನಿರ್ತೀರಾ ಪ್ಲೀಸ್? ಅಪಶಕನ ನುಡಿಬೇಡಿ. ದೇವ್ರ ದಯೆಯಿಂದ ಅವರಿಬ್ಬರಿಗೂ ಏನೂ ಆಗಿರಲ್ಲ. ನಾನು ಮಾರ್ಕೆಟಿಗೆ ಹೋಗ್ಬೇಕಿತ್ತು. ನೀನ್ ಮಾಡ್ತಿದ್ಯಾ? ಬಿಡು ಬಿಡು. ಪರವಾಗಿಲ್ಲ ದೊಡ್ಡಮ್ಮ, ಮನೆ ಕೆಲಸ ತಾನೆ. ಪರವಾಗಿಲ್ಲ, ನಾ ಮಾಡ್ತೀನಿ. ನೀ ಹೋಗಿ ಕೈ ತೊಳ್ಕೊ. ಮಾರ್ಕೆಟ್ಗೆ ಹೋಗ್ಬೇಕಲ್ಲ. ನಾನು ಅನ್ಕೊಳ್ತಿರೋದು ನಿಜಾನೇ. ಇಲ್ದಿದ್ರೆ ಯಾರನ್ ಕಂಡ್ರು ಉರಿದು ಬೀಳ್ತಿದ್ದಿದ್ದು ಹುಡುಗಿ ಇದ್ದಕ್ಕಿದ್ದ ಹಾಗೆ ಹೇಗೆ ಅಷ್ಟು ಬದಲಾಗ್ಬಿಡ್ತಾಳೆ? ಏನೋ ನಡೀತಾ ಇದೆ.
ಎಲ್ಲಿಗೆ ಮಯೂರಿ? ಮಾರ್ಕೆಟಿಂದ ನೇರವಾಗಿ? ಅಯ್ಯೋ ಇಲ್ಲ ಇಲ್ಲ, ಬೇಡಪ್ಪ ದೇವ್ರೆ, ಹಾಗಾಗೋದು ಬೇಡ. ಸರ್ 8 ಗಂಟೆ ಬಸ್ಗೆ ಬೆಂಗಳೂರಿಗೆ ಒಂದು ಟಿಕೆಟ್ ಕೊಡಿ ಸರ್. ಸರ್ 8 ಗಂಟೆ ಬಸ್ ಫುಲ್ ಆಗಿದೆ ಸರ್. ಸರ್ ನನ್ನ ಹೆಂಡತಿನ ಬೆಂಗಳೂರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ನಾನು ಅರ್ಜೆಂಟಾಗಿ ಹೋಗಬೇಕು, ಮತ್ತೆ ಒಂದು ಟಿಕೆಟ್ ಕೊಡಿ ಸರ್. ರೀ ಸ್ವಾಮಿ, ನಿಮ್ಮ ಕಷ್ಟ ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ರಿ. 8 ಗಂಟೆ ಬಸ್ಸು ಫುಲ್ ಆಗಿದೆ ರೀ. ಸರ್ ಹೇಗಾದರೂ ಮಾಡಿ ಸರ್, ಪ್ಲೀಸ್ ಸರ್. ರೇ ಸ್ವಾಮಿ, ಈಗ ಡ್ರೈವರ್ ಸೀಟ್ ಒಂದೇ ಖಾಲಿ ಇರೋದು, ಅದ್ರಲ್ಲಿ ಕೂತ್ಕೊಂಡು ಹೊಟ್ಟೋಗ್ರಿ. ಸುಮ್ಮನೆ ತಲೆ ತಿಂತೀರಲ್ರಿ ನೀವು, ಹೋಗ್ರಿ. ಹೇಳಿ, ನೀವ್ಯಾವ ಊರು? ಬೆಂಗಳೂರಿಗೆ 8 ಗಂಟೆ ಬಸ್ಗೆ ಒಂದು ಟಿಕೆಟ್. ಆಗ್ಲಿಂದ ಬಡ್ಕೋತಾ ಇದ್ದೀನಲ್ರಿ, 8 ಗಂಟೆ ಬಸ್ಸು ಫುಲ್ ಆಗಿದೆ. ಈಗ ನೀವು ಅದನ್ನೇ ಕೇಳ್ತಾ ಇದ್ದೀರಲ್ಲ. ನೋಡಿ, 11 ಗಂಟೆಗೆ ಒಂದು ಬಸ್ ಇದೆ, ಅದ್ರದ್ದು ಟಿಕೆಟ್ ಕೊಡ್ಲಾ? ಇಷ್ಟೊತ್ತಿಗೆ ಮೇಘನಿಂದ ಮನೆಯವ್ರಿಗೆ ವಿಷಯ ಗೊತ್ತಾಗಿರುತ್ತೆ. ಅವರೆಲ್ಲರೂ ನನ್ನನ್ನು ಹುಡ್ಕಕ್ಕೆ ಶುರು ಮಾಡಿರ್ತಾರೆ. 11 ಗಂಟೆ ಅಂದ್ರೆ ಇನ್ನೂ ಸುಮಾರು ಹೊತ್ತು ಇಲ್ಲೇ ಇರಬೇಕಾಗುತ್ತೆ. ಅಷ್ಟೊತ್ತಿಗೆ ಅವರೇ ಇಲ್ಲಿ ಹುಡ್ಕೊಂಡು ಬಂದ್ಬಿಟ್ರೆ? ಹೇಳಿಮ್ಮ, ಇನ್ನೂ ಬಹಳ ಜನ ಕಾಯ್ತಾ ಇದ್ದಾರೆ. ಈಗೇನು ಟಿಕೆಟ್ ಬೇಕಾ ಬೇಡವಾ? ಸರ್, ಒಂದು ಎಮರ್ಜೆನ್ಸಿ, 8 ಗಂಟೆ ಬಸ್ಸಿಗೆ ಒಂದು ಟಿಕೆಟ್ ಕೊಟ್ಬಿಡಿ ಸರ್, ಪ್ಲೀಸ್. ಸೀಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ನಿಂತ್ಕೊಂಡು ಹೋಗ್ತೀನಿ. ಪ್ಲೀಸ್ ಒಂದು ಟಿಕೆಟ್ ಕೊಡಿ ಸರ್. ನೋಡಿಮ್ಮ, ನಮ್ಮ ಬಸ್ಸಲ್ಲಿ ಆ ಥರ ಪರ್ಮಿಷನ್ ಎಲ್ಲ ಇಲ್ಲ. ಬೇಕಾದರೆ ನಿಮಗೆ 11 ಗಂಟೆ ಟಿಕೆಟ್ ಕೊಡ್ತೀನಿ, ಬೇಕಾದರೆ ತಗೊಳ್ಳಿ, ಇಲ್ಲಾಂದ್ರೆ ಹೋಗಿ. ಸರ್ ದಯವಿಟ್ಟು ರೇ, ಸುಮ್ಮನೆ ತಲೆ ತಿನ್ಬೇಡ್ರಿ, ಹೋಗ್ರಿ. ಹಬ್ಬ ಮಾಡೋದು. ಸರ್, ಈ ಊರಲ್ಲಿ ಈ ಟ್ರಾವೆಲ್ಸ್ ಬಿಟ್ರೆ ಬೇರೆ ಯಾವ ಟ್ರಾವೆಲ್ಸು ಇಲ್ವಾ? ಇಲ್ಲಿರೋದು 2 ಟ್ರಾವೆಲ್ಸ್ ಅಮ್ಮ, ಅಲ್ಲೂ ಸೀಟ್ ಖಾಲಿ ಇಲ್ಲ. ಅಲ್ಲಿಂದನೇ ನಾನು ಬಂದಿದ್ದು. ಇನ್ನೇನಿದ್ರು 11 ಗಂಟೆವರೆಗೂ ಕಾಯಬೇಕು. ಥ್ಯಾಂಕ್ ಯು ಸರ್. ಏನಪ್ಪ ಮಾಡೋದು? ಇವ್ರೇನಾದ್ರೂ ಬಂದ್ಬಿಟ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ನಾನು ಹೇಗೆ ತಪ್ಪಿಸ್ಕೊಳ್ಳೋದು? ಓಹ್, ಏನು ರಶಪ್ಪ, ಇವಾಗ ಟಿಕೆಟ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಬಸ್ ಬೇರೆ 8 ಗಂಟೆ ಕರೆಕ್ಟಾಗಿ ಹೊರಡ್ತಾನಂತೆ. ದುಡ್ಡು ಹೋಯ್ತು, ಎಲ್ಲ ನಮ್ಗೆ ಗ್ರಾಚಾರ, ಟೈಮೇ ಸರಿಗಿಲ್ಲ. ಎಕ್ಸ್ಕ್ಯೂಸ್ ಮೀ, ಹೇಳಿ. ನೀವು ಟಿಕೆಟ್ ಕ್ಯಾನ್ಸಲ್ ಮಾಡೋಸಕ್ಕೆ ಬಂದ್ರಾ? ಯಾವ ಊರು ಬಸ್ಸು? ಬೆಂಗಳೂರು ಬಸ್ಸು. ನನ್ನ ಹೆಂಡತಿ ಅವಳು ತವ್ರ ಮನೆಗೆ ಹೋಗಬೇಕು ಅಂತ 1 ವಾರದಿಂದನೇ ಟಿಕೆಟ್ ಬುಕ್ ಮಾಡಿದ್ದೆ. ತೀರಾ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಅವಳು ಲೂಸ್ ಮೋಷನ್ ಶುರು ಆಗೋಯ್ತು. ಸುಸ್ತಾಗಿ ಮಲಗಿಬಿಟ್ಟಿದ್ದಾಳೆ. ಅದಕ್ಕೆ ಟಿಕೆಟ್ ಕ್ಯಾನ್ಸಲ್ ಮಾಡೋಣ ಅಂತ ಬಂದರೆ ಜನ ತುಂಬಿಕೊಂಡಿದ್ದಾರೆ ಇಲ್ಲಿ.